ನಮಸ್ಕಾರ ಪ್ರಿಯ ಕೇಳುಗರಿ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ, ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷದ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಬಹುದಾ? ಬಹಳ ಒಳ್ಳೆ ವಿಷಯ. ಸುಲಭವಾಗಿ ಹೇಳುವುದಾದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಕಳೆದ 4 ದಶಕಗಳಿಂದ ಬೆಳೆದು ಬಂದಂತ ಒಂದು ಸಮಸ್ಯೆ. ಇಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಭದ್ರತಾ ಭಿನ್ನಾಭಿಪ್ರಾಯಗಳು ಇದರ ಕಾರಣ ಆಗಿದೆ. ನೋಡಿ, 1979ರಲ್ಲಿ ಇರಾನ್ ನಲ್ಲಿ ಇಸ್ಲಾಮಿಕ ಕ್ರಾಂತಿ ಆಯಿತು. ನಂತರ ಹೊಸ ಆಡಳಿತ ಬಂತು. ಅದನ್ನ ಇಸ್ರೇಲ್ ಮಾನ್ಯ ಮಾಡಲಿಲ್ಲ. ಮತ್ತೊಂದೆಡೆ ಇಸ್ರೇಲ್ ಇರಾನ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಮತ್ತು ಇರಾನ್ ಶಸ್ತ್ರಸಜ್ಜಿತರನ್ನ ಬೆಂಬಲಿಸುವಂತಹ ಸಂಘಟನೆಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಇಸ್ರೇಲ್ ಅಂದುಕೊಂಡಿತು. ಈ ಕಾರಣದಿಂದ ಎರಡು ದೇಶಗಳ ನಡುವೆ ನೇರವಾಗಿ ಯುದ್ಧಕ್ಕಿಂತ ಹೆಚ್ಚಾಗಿ ಆಗಾಗ ಅವರ ನಡುವೆ ಪರಸ್ಪರ ಪರೋಕ್ಷವಾಗಿ ಎದುರು ಬದುರು ಬರ್ತಾ ಇದ್ರು. ನೇರ ಯುದ್ಧ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕ್ಷಿಪಣಿ ದಾಳಿ ಮತ್ತು ವಾಯು ದಾಳಿಗಳ ಮೂಲಕ ಎರಡೂ ದೇಶಗಳು ನೇರವಾಗಿ ಸಂಘರ್ಷಕ್ಕೆ ಇಳಿದಿದೆ, ಮುಖಾಮುಖಿಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆಯಲ್ಲ. ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಯಾವುದೇ ಅಶಾಂತಿ ಅಥವಾ ಭಿನ್ನಮತ ಈ ಜಾಗತಿಕ ತೈಲ ಬೆಲೆ, ವ್ಯಾಪಾರ, ಹಣದುಬ್ಬರ ಮತ್ತು ಆರ್ಥಿಕತೆಯ ಮೇಲೆ ಅಪಾರವಾದ ಪರಿಣಾಮ ಬೀಳ್ತದೆ. ಆದ್ರಿಂದ ಭಾರತ ಸೇರಿದಂತೆ ಇಡೀ ಜಗತ್ತು ಇಂದು ತಲ್ಲಣಗೊಂಡಿದೆ. ನೋಡಿ, ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ಒಪ್ಪಂದ ಆಯಿತು. ಎಲ್ಲ ದೇಶಗಳು ನಿರಾಳವಾಗಿತ್ತು. 100 ದಿನಗಳ ನಿರಂತರ ಯುದ್ಧದ ನಡುವೆ ಪುನಃ ಸ್ವಲ್ಪ ಶಾಂತ ಆದ ಹಾಗಾಯಿತು. ಆದ್ರೆ ರಣೋತ್ಸಾಹ ಪುನಃ ಎದ್ದು ಬಂತು. ಹೋದೆಯ ಅಂದ್ರೆ ಬಂದೆಯ ಗವಾಕ್ಷಿಯೊಳಗೆ ಅಂತ ಪುನಃ ಈ ಎರಡು ನಾಯಕರನ್ನ ಸಂಧಾನದ ಮೇಜಿಗೆ ಕರೆತರುವಲ್ಲಿ ದೇಶದ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರಯತ್ನಿಸಿ ಯಶಸ್ವಿ ಆಯಿತು. ಆದ್ರೆ ತಾತ್ಕಾಲಿಕವಾಗಿ ನಿಂತ ಯುದ್ಧ ಪುನೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಹಾಗಾಗಿ ಈ ಆತಂಕ ನಮ್ಮ ಮುಂದೆ ಇದೆ. ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇತ್ತೀಚಿನ ಸಮಸ್ಯೆಗಳು ನೂರಾರು. ಐರೋಪ್ಯ ಜಗತ್ತು ತಾಪಮಾನ ಹೆಚ್ಚಳದಿಂದ ಜರ್ಜರಿತವಾಗಿದ್ರೆ, ಮತ್ತೊಂದೆಡೆ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ಇವತ್ತು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಅಕಾಲ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಸಂಕಷ್ಟಗಳ ನಡುವೆ ಇಂಥ ಒಂದು ಸಂಘರ್ಷ ಬಂದ್ರೆ ಇಡೀ ಜಗತ್ತು ವಿಲವಿಲನೆ ಒದ್ದಾಡೋದ್ರಲ್ಲಿ ಸಂದೇಹವೇ ಇಲ್ಲ. ಈಗ ಹೇಳಿದ್ರಿ ಸರ್, ಈ ಯುದ್ಧ ಈಗಿನದಲ್ಲ, ತುಂಬಾ ಹಿಂದಿನಿಂದನೂ ಇದ್ದಂತ ಯುದ್ಧ ಅಂತೇಳಿ. ಸೊ ಇತ್ತೀಚೆಗೆ ಅಂತ ಬೆಳವಣಿಗೆಗಳು ಏನಾಯ್ತು ಸರ್? ಇವರು ಮತ್ತೆ ಮುಖಾಮುಖಿ ಬಂದು ಯುದ್ಧ ಮಾಡುವಂತದ್ದು. ಅದೇ ನಾನು ಮೊದಲು ಹೇಳಿದ್ದಲ್ಲ, ಈ ಸಂಘರ್ಷಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿ ಇಲ್ಲ. ಇದಕ್ಕೆ ಅನೇಕ ಐತಿಹಾಸಿಕ, ರಾಜಕೀಯ, ಧಾರ್ಮಿಕ, ಭದ್ರತಾ ಅಂಶಗಳು ಇದೆ. ಮೊದಲನೇದಾಗಿ ಹೇಳುತ್ತಿದ್ರೆ, ನಾನು ಹೇಳಿದೆ 79ರಲ್ಲಿ ಇರಾನ್ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ಮಾನ್ಯ ರಾಷ್ಟ್ರವೆಂದು ಒಪ್ಪಲಿಲ್ಲ. ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು, ಮೊದಲನೇದಾಗಿ. ಎರಡನೇದಾಗಿ ಇರಾನಿನ ಪರಮಾಣು ಕಾರ್ಯಕ್ರಮ ಅದಕ್ಕೂ ತಾನು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ತಾನು ಪರಮಾಣು ಕಾರ್ಯಕ್ರಮವನ್ನ, ಚಟುವಟಿಕೆಗಳನ್ನ ನಾನು ಶಾಂತಿಯುತ ಉದ್ದೇಶಗಳಿಗೆ ಬಳಸ್ತೇನೆ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಅದಕ್ಕೆ ಅನಿಸಿತು ಇದು ಭವಿಷ್ಯದಲ್ಲಿ ಅಣ್ವಸ್ತ್ರ ನಿರ್ಮಾಣಕ್ಕೆ ಕಾರಣವಾಗಬಹುದು ಎನ್ನುವ ಆತಂಕ. ಮೂರನೇದಾಗಿ, ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಯಾಕೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪ್ರಭಾವಕ್ಕಾಗಿ ನಾನು ಯಾರು ಹೆಚ್ಚು, ಈ ಮಧ್ಯಪ್ರಾಚ್ಯದಲ್ಲಿ ನಾನೇ ದೊಡ್ಡನಾಗಬೇಕು ಎನ್ನುವ ಸ್ಪರ್ಧೆ ಈ ಸಂಘರ್ಷವನ್ನ ಹೆಚ್ಚಿಸಿದೆ. ಇನ್ನೊಂದು ಹೇಳುದಿದ್ರೆ, ಪರೋಕ್ಷ ಸಂಘರ್ಷಗಳು ಹಲವು ವರ್ಷಗಳಿಂದ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಬಂದಿದೆ. ಆದ್ರೆ ಇವುಗಳು ಪ್ರಾದೇಶಿಕ ಗುಂಪುಗಳ ಮೂಲಕ ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದು. ಇದರಿಂದ ಉದ್ವಿಗ್ನತೆ ನಿರಂತರವಾಗಿ ಜಾಸ್ತಿ ಆಯಿತು. ಈ ಸಂಘರ್ಷ ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯದ ವಿಷಯ ಅಲ್ಲ. ರಾಷ್ಟ್ರೀಯ ಭದ್ರತೆ, ಪ್ರಾದೇಶಿಕ ಪ್ರಭಾವ, ಪರಮಾಣು ನೀತಿ ಮತ್ತು ದೀರ್ಘಕಾಲದ ರಾಜಕೀಯ ಅವಿಶ್ವಾಸ, ಅವುಗಳ ನಡುವೆ ವಿಶ್ವಾಸ
ವಿಶ್ವಾಸ ಇಲ್ಲ. ಈ ಎಲ್ಲ ಅಂಶ ಒಟ್ಟಾರೆಯಾಗಿ ಇವತ್ತು ಯುದ್ಧದ ಹಾದಿಯನ್ನ ನಾವು ನೋಡ್ತಾ ಇದ್ದೇವೆ. ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್? ನೋಡಿ, ಯುದ್ಧದ ಲಕ್ಷಣಗಳು ಮೊನ್ನೆ ಕಡಿಮೆ ಆಗ್ತದೆ. ಯಾಕಂದ್ರೆ ಶಾಂತಿ ಸಂಧಾನ ಒಪ್ಪಂದಕ್ಕೆ ಆದೇಶಗಳು ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಪುನಃ ಕ್ಷಿಪಣಿ ದಾಳಿ ಆರಂಭ ಆಯ್ತು. ಪುನಃ ಹೊರ್ಮುಜ್ ಜಲಸಂಧಿಯನ್ನ ಏನು ಅಲ್ಲಿ ತಗಾದೆಯನ್ನ ತೆಗೆಯಿತು. ಪ್ರಸ್ತುತ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಉದ್ವಿಗ್ನತೆ ಇನ್ನೂ ಶಮನಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ದೇಶಗಳು ತಮ್ಮ ಭದ್ರತಾ ಸಿದ್ಧತೆಯನ್ನು ಮುಂದುವರಿಸಿವೆ. ದೊಡ್ಡ ಪ್ರಮಾಣದ ನೇರ ಯುದ್ಧ ಸದ್ಯ ನಡೆಯುತ್ತಿಲ್ಲವಾದ್ರೂ ಕೂಡ ಕ್ಷಿಪಣಿ ದಾಳಿ ಇದೆ. ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ನನ್ನ ಲೆಕ್ಕದಲ್ಲಿ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣುವುದಿಲ್ಲ. ಯಾಕಂದ್ರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕಗಳ ಮೂಲಕ ಉದ್ವಿಗ್ನತೆ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನಮ್ಗೆ ಗೊತ್ತಿದೆ. ಯಾವ ದೇಶಕ್ಕೆ ಕೂಡ ದೀರ್ಘಕಾಲದ ಯುದ್ಧದಿಂದ ಯಾವುದೇ ಲಾಭ ಆಗುವುದಿಲ್ಲ. ಇದರಿಂದ ಮಾನವೀಯ ಮತ್ತು ಆರ್ಥಿಕ ನಷ್ಟ ಆಗ್ತದೆ ಅನ್ನೋದು ಎಲ್ಲಾ ದೇಶಗಳಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕ್ಷಿಪಣಿ ದಾಳಿ, ಒಂದು ಬದಿಯಲ್ಲಿ ಗಡಿ ಉದ್ವಿಗ್ನತೆ, ಕೆಲವೊಮ್ಮೆ ತಪ್ಪು ಲೆಕ್ಕಾಚಾರ ನಡೆದರೆ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಇದೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಎಚ್ಚರಿಕೆಯ ಶಾಂತಿ ಅಂತ ಹೇಳಬಹುದು. ಏನೋ ಒಂದು ರೀತಿ ಶಾಂತಿ ಆಗಬಹುದು ಅನ್ನೋ ಆಶೆ ನಮಗಿದೆ, ಆದ್ರೆ ಇದು ಎಚ್ಚರಿಕೆಯ ಶಾಂತಿ. ಯಾಕಂದ್ರೆ ಯುದ್ಧದ ತೀವ್ರತೆ ಒಂದು ಕಡೆ ಕಡಿಮೆಯಾದಂತೆ ಅನ್ನಿಸಿದರೂ ಕೂಡ ಉದ್ವಿಗ್ನತೆ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಮುಂದಿನ ಬೆಳವಣಿಗೆಗಳು ರಾಜತಾಂತ್ರಿಕಗಳು, ಎರಡೂ ದೇಶಗಳ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮಧ್ಯಸ್ಥಿಕೆಯನ್ನ ಅವಲಂಬಿಸಿದೆ ಅಂತ ನನ್ನ ಅಭಿಪ್ರಾಯ. ಈ ಸಂಘರ್ಷ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗಿದ್ರೆ ನಾವು ತಲೆಬಿಸಿ ಮಾಡಬೇಕಾಗಿರಲಿಲ್ಲ. ಆದರೆ ವಾಸ್ತವದಲ್ಲಿ ಇದರ ಪರಿಣಾಮ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತಲುಪುವ ಸಾಧ್ಯತೆಗಳಿವೆ. ನೋಡಿ, ಮೊದಲನೇದಾಗಿ ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಕೇಂದ್ರ ಆಗಿದೆ. ಇಲ್ಲಿ ಸಂಘರ್ಷ ಆರಂಭ ಆದ್ರೆ ಏನಾಗುತ್ತೆ? ತೈಲದ ಬೆಲೆ ಏರಬಹುದು. ಅದರ ಪರಿಣಾಮವಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಜಾಸ್ತಿಯಾಗಿ ಸಾರಿಗೆ ವೆಚ್ಚ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಎರಡನೇದಾಗಿ ಅಮೆರಿಕ ಸೇರಿದಂತೆ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಆ ಪ್ರದೇಶದಲ್ಲಿ ತಮ್ಮದೇ ಆದ ಭದ್ರತಾ ಮತ್ತು ರಾಜಕೀಯ ಹಿತಾಸಕ್ತಿಗಳಿವೆ. ಅದರಿಂದ ಪರಿಸ್ಥಿತಿ ಹದಗೆಟ್ರೆ ಅವುಗಳು ನೇರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನೂ ಒಂದು ಅಂಶ ಇದೆ. ಈ ಜಾಗತಿಕ ವ್ಯಾಪಾರ ಮಾರ್ಗ ಮೊದಲನೇ ಅಂದ್ರೆ ಸಮುದ್ರ ಸಾರಿಗೆ, ಅದರೊಟ್ಟಿಗೆ ಹೂಡಿಕೆ, ಅದರೊಟ್ಟಿಗೆ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆದ್ರಿಂದಾಗಿ ಆರ್ಥಿಕ ಒತ್ತಡಗಳು ಎದುರಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಎರಡು ದೇಶಗಳ ನಡುವಿನ ಸಂಘರ್ಷ ಅಲ್ವೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆ, ಇಂಧನ ಭದ್ರತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಪರಿಣಾಮ ಬೀರಬಲ್ಲಂತಹ, ಈಗ ಮಾತ್ರ ಅಲ್ಲ ದೂರಗಾಮಿ ಪರಿಣಾಮ ಬೀರಬಲ್ಲಂತಹ ಘಟನೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಈ ಯುದ್ಧ ಆಗ್ತಾ ಇದೆ. ಸೊ ಇರಾನ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಿಂದಾನು ಕನೆಕ್ಟ್ ಇಲ್ಲ. ಸೊ ದೂರದ ಯಾವುದೋ ಒಂದು ಮೂಲೆಯಲ್ಲಿರೋ ದೇಶದಲ್ಲಿ ಯುದ್ಧ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಬಹಳ ಒಳ್ಳೆಯ ಪ್ರಶ್ನೆ. ಇದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಪ್ರಶ್ನೆ. ನೋಡಿ, ಎಲ್ಲೋ ಮಧ್ಯಪ್ರಾಚ್ಯ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೆ, ನಮ್ಗೇನಾಗ್ತದೆ ಅಂತ ತಿಳ್ಕೊಂಡ್ರೆ ನೋಡಿ, ಇವತ್ತು ಜಗತ್ತು ಪರಸ್ಪರ ಅವಲಂಬಿತ ಆರ್ಥಿಕ ವ್ಯವಸ್ಥೆ. ಒಂದು ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಆರ್ಥಿಕವಾಗಿ ನಾನು ಸ್ವತಂತ್ರನಾಗಬೇಕು ಅಂತ ತಿಳ್ಕೊಂಡ ಕಾಲ. ಆದ್ರೆ ಇವತ್ತು ಜಗತ್ತು ಸಣ್ಣ ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ಪರಸ್ಪರ ಅವಲಂಬನೆ ಎಲ್ಲಾ ದೇಶಗಳ ನಡುವೆ ಇದೆ. ನೋಡಿ, ಇದು ಹೇಗಂತ ಹೇಳಿದ್ರೆ, ಯುದ್ಧ ಆದಾಗ ಏನಾಗ್ತದೆ? ತೈಲ ಮತ್ತು ಇಂಧನದ ಬೆಲೆ ಜಾಸ್ತಿ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತದೆ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ ತಕ್ಷಣ, ಆರಂಭ ಆದ ತಕ್ಷಣ ತೈಲ ಪೂರೈಕೆ ಅಡಚಣೆಯಾಗಬಹುದು ಅನ್ನೋ ಭಯದಿಂದ ನಾನು 1 ಲೀಟರ್ ಡೀಸೆಲ್ ಹಾಕುವ ಟಾಂಕಿ ಫುಲ್ ಮಾಡ್ತೇನೆ. ಅದರಿಂದ ಏನಾಗುತ್ತೆ? ಈ ಭಯದಿಂದಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತದ್ದು. ಎರಡನೇದಾಗಿ ಸಮುದ್ರ ಮತ್ತು ವಾಯುಯಾನದ ವೆಚ್ಚ ಜಾಸ್ತಿ ಆಗ್ತದೆ. ಈ ಸಂಘರ್ಷ ಆದ ತಕ್ಷಣ ಆ ದಾರಿ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಯುದ್ಧದ ಪ್ರದೇಶವನ್ನು ನಾವು ತಪ್ಪಿಸಿಕೊಂಡು ವಸ್ತುಗಳನ್ನ ತರಬೇಕಾಗುತ್ತೆ. ಹಾಗಾಗಿ ಒಂದು ವಿಳಂಬ ಆಗಬಹುದು, ವೆಚ್ಚ ಜಾಸ್ತಿ ಆಗಬಹುದು. ಮತ್ತೊಂದು ನೋಡಿ, ನಾವು ಈ ಅರ್ಥಶಾಸ್ತ್ರದಲ್ಲಿ ಹೇಳ್ತೇವೆ, ಈ ಜಾಗತಿಕ ವ್ಯಾಪಾರ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ, ಇದು ಅಸ್ತವ್ಯಸ್ತ ಆಗುತ್ತೆ. ನಮ್ಗೆ ಬರ್ಬೇಕಾದ್ದು ಬರುವ ದಾರಿಯಲ್ಲಿ ಬರದೆ ಇನ್ನೊಂದು ದಾರಿಯಲ್ಲಿ ಬಂದ್ರೆ ಖರ್ಚು ಜಾಸ್ತಿ, ವಿಳಂಬ ಆಗುತ್ತೆ. ಅದರೊಂದಿಗೆ ನಮ್ಗೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಕಾದ ಕಚ್ಚಾ ವಸ್ತು ಬೇಕಾದ ಸಮಯದಲ್ಲಿ ಸಿಗದೇ ಇದ್ದಾಗ ನಮ್ಗೆ ಭಯ ಆಗುತ್ತೆ. ಆರ್ಟಿಫಿಷಿಯಲ್
ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇದರೊಂದಿಗೆ ನಾಲ್ಕನೇದಾಗಿ ನಾವು ಭಯ ಪಡುವಂತ ವಿಚಾರ ಏನು ಅಂದ್ರೆ ಹಣದುಬ್ಬರಾಗಿ ಬಿಡುತ್ತೆ. ಸಾರಿಗೆ ವೆಚ್ಚ, ಡೀಸೆಲ್ ಬೆಲೆ ಹೆಚ್ಚಾದ್ರೆ ಹೆಚ್ಚಾಗ್ಲಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಎಲ್ಲಾ ವಸ್ತುಗಳು, ಇಡೀ ಮಾರುಕಟ್ಟೆಯ ಎಲ್ಲಾ ವಸ್ತುಗಳ ಬೆಲೆಗಳು ಸಾರಿಗೆ ವೆಚ್ಚ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅವಲಂಬಿಸಿದೆ. ಸೊ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ನು ನಮ್ಗೆ ಭವಿಷ್ಯ ಕಡಿಮೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್, ಹೂಡಿಕೆಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತದೆ. ನೀವು ಕಳೆದ ಒಂದು ತಿಂಗಳಲ್ಲಿ ನೋಡಿದ್ರೆ ಷೇರು ಮಾರುಕಟ್ಟೆ ಕುಸಿಯುವುದನ್ನು ನಾವು ಕಾಣ್ತೇವೆ. ಅಲ್ಲಿ ತಲ್ಲಣವನ್ನ ಕಾಣ್ತೇವೆ, ಆತಂಕವನ್ನ ಕಾಣ್ತೇವೆ, ಏರಿಳಿತಗಳನ್ನ ಕಾಣ್ತೇವೆ. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ರೀತಿಯ ಅನಿಶ್ಚಿತತೆ ಇದೆ, ಅಲ್ಲಿ ಯಾವುದೇ ಒಂದು ಸರ್ಟೇನಿಟಿ ಇಲ್ಲ. ಹಾಗಾಗಿ ಹೂಡಿಕೆದಾರರು ಎಚ್ಚರಿಕೆಯ ನಿಲುವನ್ನ ತಾಳ್ತಾರೆ. ಇದರಿಂದ ಈ ಯುದ್ಧ ಕೇವಲ 2 ರಾಷ್ಟ್ರಗಳಿಗೋ 4 ರಾಷ್ಟ್ರಗಳಿಗೋ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಇದು ಇಂದು ವಿಶ್ವ ಹಳ್ಳಿಯಂತಾದ್ರಿಂದ ಇವತ್ತು ಇಡೀ ವಿಶ್ವದ ಸಮಸ್ಯೆ ಆಗಿದೆ ಅನ್ನೋದು ಕಟು ಸತ್ಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾರ್ಮೋಸ್ ಜಲಸಂಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್. ಈ ಹಾರ್ಮೋಸ್ ಜಲಸಂಧಿನ ತಡೆದ್ರೆ ಅಥವಾ ಹಾರ್ಮೋಸ್ ಜಲಸಂಧಿ ಬಂದಾದ್ರೆ ಇಡೀ ಜಗತ್ತಿಗೆ ಯಾಕೆ ವ್ಯಾಪಾರದಲ್ಲಿ ಅಷ್ಟೊಂದು ತೊಂದರೆ ಆಗ್ತಿದೆ, ಅದು ಯಾಕೆ ಅಷ್ಟೊಂದು ಮಹತ್ವವನ್ನು ವಹಿಸ್ತಾ ಇದೆ? ನೋಡಿ, ಹೋರ್ಮುಜ್ ಜಲಸಂಧಿ ಒಂದು ಆಯಕಟ್ಟಿನ ಜಾಗದಲ್ಲಿದೆ. ಅದು ಒಂದು ರೀತಿಯಲ್ಲಿ ಇಡೀ ಜಾಗತಿಕ ಆರ್ಥಿಕತೆಯ ಜೀವನಾಡಿ ಅಂತ ನಾವು ಹೇಳ್ಬಹುದು. ಇವತ್ತು ನೋಡಿ, ಡೀಸೆಲ್ ಪೆಟ್ರೋಲ್ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಈ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕಿರಿದಾದ ಮಾರ್ಗ. ಈ ಮಾರ್ಗದ ಮೂಲಕ ಸೌದಿ ಅರೇಬಿಯಾ ಇರಬಹುದು, ಇರಾಕ್, ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಸೇರಿದಂತೆ ಹಲವು ದೇಶಗಳಿಂದ ರಫ್ತು ಆಗುವಂತಹ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಿವಿಧ ದೇಶಗಳಿಗೆ ಇದೇ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಸೊ ಜಗತ್ತಿನ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದಲ್ಲಿ ಸುಮಾರು 1/5 ಭಾಗ ಇದೇ ಜಲಸಂಧಿಯ ಮೂಲಕ ಹೋಗ್ತದೆ. ಅಂದ್ರೆ ಇಡೀ ವಿಶ್ವದ 20% ತೈಲ ಈ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ. ಹಾಗಾದ್ರೆ ಆದ್ರಿಂದ ಇಲ್ಲೆಲ್ಲಾದ್ರೂ ಅಡಚಣೆ ಉಂಟಾದ್ರೆ ಜಾಗತಿಕ ತೈಲ ಪೂರೈಕೆ ಮೇಲೆ ತಕ್ಷಣ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗಾಗಿ ಈ ಹೋರ್ಮುಜ್ ಜಲಸಂಧಿಯ ಮಹತ್ವ ಕೇವಲ ಭೌಗೋಳಿಕವಾಗಿ ಅಲ್ಲ, ಅದು ಜಾಗತಿಕ ಇಂಧನದ ಭದ್ರತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿಶ್ವ ಆರ್ಥಿಕತೆ ಸ್ಥಿರತೆ. ಈ ಹೋರ್ಮುಜ್ ಜಲಸಂಧಿ ಆರೋಗ್ಯವಾಗಿದ್ರೆ, ಏನು ಅಡಚಣೆ ಆಗದೇ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಇಡೀ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಹಾಗಾಗಿ ಇಡೀ ಜಗತ್ತು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ಜಲಸಂಧಿಯಲ್ಲಿ 20% ಪೆಟ್ರೋಲ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಜಗತ್ತಿನ 20% ಕ್ರೂಡ್ ಆಯಿಲ್. ಹೌದು. ಸೊ ಈಗ ಒಂದು ವೇಳೆ ಈ ಹಾರ್ಮೋಸ್ ಜಲಸಂಧಿ ಬಂದಾದ ತಕ್ಷಣ ಇಂಡಿಯಾದಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ ಸರ್. ಅದರಿಂದ ಅದಕ್ಕೂ ಏನ್ ಸಂಬಂಧ ಅಂತ ಸರ್? ನೋಡಿ, ನಾವು ಅರ್ಥಶಾಸ್ತ್ರದಲ್ಲಿ ನೀವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾದ. ಅಲ್ಲೊಂದು ಪೆಟ್ರೋಲ್ನ ಬೆಲೆ ಅಥವಾ ಹಾರ್ಮುಜ್ ಜಲಸಂಧಿಯಲ್ಲಿ ಅಡಚಣೆ ಆದ ತಕ್ಷಣ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲಿನ ಬೆಲೆ ಯಾಕೆ ಜಾಸ್ತಿ ಆಗ್ತದೆ? ಇದು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ತತ್ವಕ್ಕೆ ಸಂಬಂಧಿಸಿದೆ. ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಂತ ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ, ಹೋರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಬಹುಪಾಲು ಕಚ್ಚಾ ತೈಲ ಸಾಗ್ತದೆ. ಅಲ್ಲಿ ಯುದ್ಧ, ದಾಳಿ, ಹಡಗು ಸಂಚಾರಕ್ಕೆ ಅಡಚಣೆ ಏನಾದರೂ ಆದ್ರೆ ತೈಲ ಪೂರೈಕೆ ಕಡಿಮೆಯಾಗಬಹುದು ಎನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಮೂಡಿ ಬರ್ತದೆ. ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಬೇಕಾದ್ರೆ ನಿಜವಾಗಿಯೂ ತೈಲ ಪೂರೈಕೆ ನಿಲ್ಲಬೇಕು ಅಂತ ಹೇಳಿಲ್ಲ, ನಿಲ್ಲುವ ಸಾಧ್ಯತೆಯ ಭಯವೇ ಸಾಕು. ಈಗಾಗಿರುವಂತದಷ್ಟೇ. ಭವಿಷ್ಯದಲ್ಲಿ ತೈಲ ಕೊರತೆ ಆಗ್ತದೆ ಎಂಬ ನಿರೀಕ್ಷೆಯಿಂದ ಖರೀದಿದಾರರು ಮತ್ತು ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೊಂಡುಕೊಳ್ತಾ ಇದ್ದಾರೆ, ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಏರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದರ ಜೊತೆಗೆ ಯುದ್ಧದ ಸಮಯದಲ್ಲಿ ಹಡಗುಗಳ ವಿಮೆ, ಭದ್ರತೆ, ಸಾಗಾಣಿಕೆ ವೆಚ್ಚ ಇದೆಲ್ಲ ಜಾಸ್ತಿಯಾಗಿ ಸಹಜವಾಗಿ ತೈಲದ ಬೆಲೆ ಜಾಸ್ತಿ ಆಗ್ತದೆ. ಇದನ್ನು ನೋಡಿ ಅರ್ಥಶಾಸ್ತ್ರದ ಭಾಷೆಯಲ್ಲಿ ಬಹಳ ಸುಂದರವಾಗಿ ನಾವು ಹೇಳ್ತೇವೆ, ಪ್ರೈಸ್ ಆಫ್ ಅನ್ಸರ್ಟೈನಿಟಿ, ಅಂದ್ರೆ ಅನಿಶ್ಚಿತತೆಯ ಬೆಲೆ ಅಂತ. ಅಂದ್ರೆ ಮಾರುಕಟ್ಟೆಯಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾದಾಗ ಸಹಜವಾಗಿ ಬೆಲೆಗಳು ತಕ್ಷಣ ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸ್ತದೆ. ಇಂಥ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಉದ್ವಿಗ್ನತೆ ಆರಂಭ ಆದ್ರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ವಿಶ್ವದಾದ್ಯಂತ ಅದರ ಪರಿಣಾಮ ಬೀರಿ ಸಾಮಾನ್ಯ ಜನ ಕೂಡ ತೈಲ ಬೆಲೆಯ ಬಿಸಿಯನ್ನು ಅನುಭವಿಸುವ ಹಾಗೆ ಆಗ್ತದೆ.
ಈಗ ಪೆಟ್ರೋಲ್ ಅಥವಾ ಡೀಸೆಲ್ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಸರ್. ಸೊ ಅದು ಜಾಸ್ತಿ ಆದಾಗ ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ ಅದು ಎಲ್ಲಾ ಕಡೆನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್, ಹಣದುಬ್ಬರ. ಸೊ ತೈಲ ಬೆಲೆಗೂ ಮತ್ತೆ ಈ ಹಣದುಬ್ಬರಕ್ಕೂ ಏನ್ ಸಂಬಂಧ? ನಾನು ಮೊದಲೇ ಹೇಳಿದ್ದೇನೆ, ನಮ್ಗೆಲ್ಲ ಗೊತ್ತಿದೆ ತೈಲ ಇಲ್ಲದ ಜಗತ್ತನ್ನ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ತೈಲ ಬೇಕು. ತೈಲದುಬ್ಬರ ಅಥವಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ಇದರ ನಡುವೆ ಬಹಳ ನೇರವಾದ ಸಂಬಂಧ ಇದೆ. ಯಾಕಂದ್ರೆ ತೈಲ ಅಂದ್ರೆ ಕೇವಲ ವಾಹನಗಳಿಗೆ ಬಳಸುವ ಇಂಧನ ಅಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಚಲಿಸುವಂತೆ ಮಾಡುವ ಪ್ರಮುಖ ಸಂಪನ್ಮೂಲ. ನಾವೆಲ್ಲೋ ಒಂದು ಕಡೆ ಅದು ಯಂತ್ರಕ್ಕೆ ಚಲನೆಗೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ತಿಳ್ಕೊಳ್ಳು ತಪ್ಪು. ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ನಡೀಬೇಕಾದ್ರೆ ಅದಕ್ಕೆ ಈ ತೈಲ ಬೇಕು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಲಾರಿ, ಬಸ್ಸುಗಳು, ಹಡಗುಗಳು, ವಿಮಾನ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಒಮ್ಮೆ ತೈಲ ಬೆಲೆ ಜಾಸ್ತಿ ಆದ್ರೆ ಇದರ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ. ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು, ವಿದ್ಯುತ್ ಉತ್ಪಾದನೆಗೆ, ಅನೇಕ ಉತ್ಪನ್ನಗಳಿಗೆ ಈ ತೈಲ ಉತ್ಪನ್ನಗಳು ಬೇಕು. ಹಾಗಾಗಿ ತೈಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ಮೂರನೇದಾಗಿ ಈ ಹೆಚ್ಚುವರಿ ವೆಚ್ಚ ಆಗ್ತದಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಯಂತ್ರವನ್ನು ನಡೆಸಲು ವೆಚ್ಚ ಜಾಸ್ತಿ ಆಗ್ತದೆ. ಉತ್ಪಾದನೆಗಾರರು ಏನ್ ಮಾಡ್ತಾರೆ, ಸಹಜವಾಗಿ ವೆಚ್ಚ ಜಾಸ್ತಿ ಆದಾಗ ಅವರು ಆ ಬೆಲೆಯನ್ನ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ತಕ್ಷಣ ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಯಾರು ಕೂಡ ವೆಚ್ಚ ಜಾಸ್ತಿ ಆದ್ರೆ ಕೊನೆಯದಾಗಿ ಕಷ್ಟಪಡುವುದು ಯಾರು ಅಂತ ಕೇಳಿದ್ರೆ ಅದರ ಬರ್ಡನ್, ಅದರ ಹೊರೆ ಇರುವುದು ಯಾರಿಗೆ ಕೇಳಿದ್ರೆ ಜನಸಾಮಾನ್ಯರ ಮೇಲೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ನಾವು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಕಮಾಡಿಟಿ ಅಂತ ಹೇಳ್ತೇವೆ. ಹಾಗಾಗಿ ತೈಲ ಬೆಲೆ ಏರಿಕೆ ಇಂಧನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ವೆಚ್ಚವನ್ನ ಜಾಸ್ತಿ ಮಾಡಿ ಹಣದುಬ್ಬರ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ. ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯದಿಂದ ಅನಿಶ್ಚಿತತೆಯಿಂದ ಬೆಲೆ ಜಾಸ್ತಿ ಆಗೋದು. ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಹಣದುಬ್ಬರ. ಸರ್, ಈ ಸಂಘರ್ಷ ಶುರುವಾದಾಗಿನಿಂದ ಈ ವರ್ಲ್ಡ್ ನಲ್ಲಿರುವಂತಹ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಹೂಡಿಕೆಗಳ ಮೇಲೆ, ಅದ್ರ ಮೇಲೆ ಎಲ್ಲ ತುಂಬಾ ಪರಿಣಾಮ ಬೀರ್ತಿದೆ ಸರ್. ಈಗ ನಾವು ಹೂಡಿಕೆಗಳು ಹೆಚ್ಚಿಗೆ ಆಗ್ತಿರೋದು, ಕಡಿಮೆ ಆಗ್ತಿರೋದು ಅದೆಲ್ಲ ನೋಡ್ತಾ ಇದೀವಿ. ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್ ಅದಕ್ಕೆ? ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಜಗತ್ತು ಅನ್ನೋದು ಒಂದು ಹಳ್ಳಿಯಾಗಿ ಬಿಟ್ಟಿದೆ ನೋಡಿ, ಮತ್ತು ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ರಿಂದಾಗಿ ಯುದ್ಧದ ಪರಿಣಾಮ ಇವತ್ತಿನ ದಿನಮಾನದಲ್ಲಿ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗದೆ ಅದು ಹಣಕಾಸು ಮಾರುಕಟ್ಟೆಗೂ ಬಹಳ ವೇಗವಾಗಿ ತಲುಪ್ತಾ ಇದೆ. ನೋಡಿ, ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತದೆ. ಯುದ್ಧದ ಸುದ್ದಿ ಬಂದಾಗ ಹೂಡಿಕೆದಾರರು ಎಚ್ಚರಿಕೆ ನಿಲುವನ್ನ ತಾಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಷೇರುಗಳನ್ನ ಕೊಂಡುಕೊಳ್ಳುವುದನ್ನ ಮುಂದೂಡ್ತಾರೆ, ಇಲ್ಲ ಷೇರುಗಳ ಬೆಲೆ ಕಡಿಮೆ ಆಗ್ಬೋದು ಎನ್ನುವ ಭಯದಿಂದ ಮಾರುಕಟ್ಟೆಗೆ ಬಂದು ತಮ್ಮ ಷೇರುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿಲಿಕ್ಕೆ ಆರಂಭ ಆಗುತ್ತೆ. ಎರಡನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಅನ್ನುವ ಭಯ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎಲ್ಲ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂತದ್ದು ಸಮುದ್ರ ಮಾರ್ಗದಲ್ಲಿ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಸರಕು ಸಾಗಾಣಿಕೆಯಲ್ಲಿ ವಿಳಂಬ ಆಗುತ್ತೆ, ವೆಚ್ಚ ಜಾಸ್ತಿ ಆಗ್ತದೆ. ಇದರಿಂದ ಆಮದು ರಫ್ತು ವ್ಯವಹಾರಗಳ ವೆಚ್ಚವೂ ಜಾಸ್ತಿ ಆಗ್ತದೆ ಎನ್ನುವುದು ನಮಗೆ ಗೊತ್ತೇ ಇದೆ. ಮತ್ತೆ ನೋಡಿ, ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ಒಂದು ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆದಾರರು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಸೊ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು, ಸಂಘರ್ಷಗಳು, ಅನಿಶ್ಚಿತತೆಗಳು ಇದ್ದಾಗ ಅವರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ, ಬಂಡವಾಳ ಹೂಡ್ಲಿಕ್ಕೆ ಬಹಳ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಯಾವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಇದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾಲ್ಕನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಚಿನ್ನ, ಅಮೆರಿಕನ್ ಡಾಲರ್, ಬಾಂಡ್ಗಳು, ಕೆಲವು ಸುರಕ್ಷಿತ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜನ ಏನ್ ಮಾಡ್ತಾರೆ, ಷೇರುಗಳ ಮಾರುಕಟ್ಟೆ ತಲ್ಲಣಾದ ತಕ್ಷಣ ನಾವು ಚಿನ್ನದತ್ತು ನೋಡ್ತೇವೆ, ಚಿನ್ನದ ಬೆಲೆ ಹೇಗೂ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನು ಕೊಂಡುಕೊಳ್ಳಲಿಕ್ಕೆ ಆಲೋಚನೆ ಮಾಡ್ತಾರೆ. ಹೀಗಾಗಿ ಯುದ್ಧ, ನೆನಪಿಡಿ, ಕೇವಲ ಸೈನಿಕ ಸಂಘರ್ಷ ಅಲ್ಲ, ಅದು
ಹಣಕಾಸು ಮಾರುಕಟ್ಟೆ, ವ್ಯಾಪಾರ, ಹೂಡಿಕೆ, ಕೈಗಾರಿಕೆ, ಉದ್ಯೋಗಿಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಘಟನೆ ಆಗಿದೆ. ಹಾಗಾಗಿ ಇದನ್ನು ಹೇಗೆ ಸೂತ್ರೀಕರಿಸಬಹುದು ಅಂತ ಹೇಳಿದ್ರೆ, ಸುಂದರವಾಗಿ ಆರ್ಥಿಕ ಸೂತ್ರ ಏನು ಅಂತ ಹೇಳಿದ್ರೆ, ಅನಿಶ್ಚಿತತೆ ಹೆಚ್ಚಾದಂತೆ ಹೂಡಿಕೆ ಕಡಿಮೆಯಾಗ್ತದೆ, ಹೂಡಿಕೆ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ನಿಧಾನವಾಗ್ತದೆ. ಆದ್ರಿಂದ ಜಗತ್ತಿನ ರಾಷ್ಟ್ರಗಳು ನಮ್ಮೆಲ್ಲ ಹಾರೈಕೆ ಏನು ಅಂದ್ರೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ದೊರಕಲಿ ಅಂತ ನಾವು ಆಶಿಸುವಂತದ್ದು. ಸರಿ, ಯುದ್ಧವು ಹಣಕಾಸು ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಮಗೆ ಹೇಳ್ಕೊಟ್ಟಿದ್ದೀರಿ. ಈ ಸಂದರ್ಶನದ ಮೊದಲ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ. 2ನೇ ಎಪಿಸೋಡ್ನಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ನಾನು ಆದಿತ್ಯ ಮಡಳ್ಳಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.